ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ರಾಜ್ಯ ಮಹಿಳಾ ಆಯೋಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬುಧವಾರ ಖುದ್ದು ವಿಚಾರಣೆಗೆ ಹಾಜರಾಗ್ತಾರ ಹಾಗಿದ್ರೆ ತೇಜಸ್ವಿ ಸೂರ್ಯ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಮಹಿಳಾ ಆಯೋಗ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಬುಧವಾರ 12 ಗಂಟೆಗೆ ಹಾಜರಾಗಬೇಕು ಅಂತ ನಾಗಲಕ್ಷ್ಮಿ ಬಾಯಿ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ದೂರನ್ನು ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ವಿರುದ್ಧ ಕೆಪಿಸಿಸಿ ಮಹಿಳಾ ಘಟಕ ದೂರನ್ನು ಕೊಟ್ಟಿತ್ತು. ಟ್ವಿಟರ್ನಲ್ಲಿ ಏನು ಮೀ ಟೂ ಆರೋಪದ ಬಗ್ಗೆ ಮಹಿಳೆ ಒಬ್ಬರು ಗಂಭೀರವಾದಂಥ ಆರೋಪ ಮಾಡಿದ್ರ ಬಗ್ಗೆ ಕೆಪಿಸಿಸಿ ಮಹಿಳಾ ಘಟಕ ಈ ಒಂದು ದೂರನ್ನು ಕೊಟ್ಟಿತ್ತು ಮಹಿಳಾ ಆಯೋಗಕ್ಕೆ. ಇದೀಗ ಮಹಿಳಾ ಆಯೋಗ ನೋಟಿಸ್ ಅನ್ನು ಕೊಟ್ಟಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ಬುಧವಾರ ಖುದ್ದಾಗಿ ಹಾಜರಾಗಬೇಕು ಅಂತ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ. ಒಂದು ಕಡೆ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ತೇಜಸ್ವಿ ಸೂರ್ಯ, ಜೊತೆಗೆ ಈ ಒಂದು ಆರೋಪ. ಹೀಗಾಗಿ ಬುಧವಾರ 12ನೇ ತಾರೀಕು ಖಂಡಿತ ಹಾಜರಾಗಬೇಕು ಅಂತ ನಾಗಲಕ್ಷ್ಮಿ ಬಾಯಿ ಇದೀಗ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಹಾಜರಾಗ್ತಾರ ಹಾಗಿದ್ರೆ ಅನ್ನುವಂಥದ್ದು ಕೂಡ, ಯಾಕೆ ಸ್ವತಃ ವಕೀಲರು ಕೂಡ ತೇಜಸ್ವಿ ಸೂರ್ಯ ಯಾವ ರೀತಿಯಾಗಿ ಈ ಒಂದು ಆಯೋಗದ ನೋಟಿಸ್ಗೆ ಉತ್ತರ ಕೊಡ್ತಾರೆ ಅಥವಾ ಖುದ್ದು ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಟ್ವಿಟ್ಟರ್ನಲ್ಲಿ ಮಹಿಳೆ ಗಂಭೀರವಾಗಿ ಆರೋಪ ಮಾಡಿರ್ತಾರೆ ತೇಜಸ್ವಿ ಸೂರ್ಯ ಮೇಲೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಮಹಿಳಾ ಘಟಕ ದೂರನ್ನು ಕೊಟ್ಟಿರುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಮಹಿಳಾ ಆಯೋಗ ನೋಟಿಸನ್ನು ಜಾರಿ ಮಾಡಿದೆ ಅಂದಮೇಲೆ ಕಾನೂನು ಎಲ್ಲರಿಗೂ ಒಂದೇ. ಹಾಗಾಗಿ ವಕೀಲರಾಗಿರುವಂತಹ ತೇಜಸ್ವಿ ಸೂರ್ಯ ಇದಕ್ಕೆ ಹಾಜರಾಗುತ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೌದು ಗುರುಪ್ರಸಾದ್, ಈಗ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ರು ಅಥವಾ ಕ್ಯಾರೆಕ್ಟರ್ನ ಉಲ್ಲೇಖ ಮಾಡಿ ಆಗಿರ್ತಕ್ಕಂತ ಪರ ಮತ್ತು ವಿರೋಧ ಚರ್ಚೆಗಳಿಗೆ ಅನುಗುಣವಾಗಿ ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ತೇಜಸ್ವಿ ಸೂರ್ಯ ಅಂತ ಹೇಳಿ ಕೆಪಿಸಿಸಿ ಮಹಿಳಾ ಘಟಕ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿರ್ತಕ್ಕಂಥದ್ದು. ದೂರನ್ನ ಪರಿಗಣಿಸಿರ್ತಕ್ಕಂತ ರಾಜ್ಯ ಮಹಿಳಾ ಆಯೋಗ ತೇಜಸ್ವಿ ಸೂರ್ಯ ಅವರಿಗೆ ನೋಟಿಸ್ ನೀಡಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಖುದ್ದು ತೇಜಸ್ವಿ ಸೂರ್ಯ ಅವರು ಬುಧವಾರ ವಿಚಾರಣೆಗೆ ಹಾಜರಾಗಬೇಕು, ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅವರು ಹಾಜರಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಈಗ ತೇಜಸ್ವಿ ಸೂರ್ಯ ಅವರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ತೇಜಸ್ವಿ ಸೂರ್ಯ ಈಗ ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾರಾಗ್ತಾರೆ ಅಂತಕ್ಕಂತಹ ಗೊಂದಲಗಳ ಸಂದರ್ಭದಲ್ಲಿ ಸಡನ್ ಆಗಿ 28 ವರ್ಷದ ತೇಜಸ್ವಿ ಸೂರ್ಯ ಅವರನ್ನ ಬಿಜೆಪಿ ಈಗ ಸೆಲೆಕ್ಟ್ ಮಾಡಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರೋದು. ಘೋಷಣೆ ಮಾಡಿದ ನಂತರದಲ್ಲಿ ಬಿಜೆಪಿಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಅನೇಕ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಮಹಿಳಾ ಆಯೋಗ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು ಕುತೂಹಲ ಕೆಳಿಸಿದೆ. ತೇಜಸ್ವಿ ಸೂರ್ಯ ಅವರು ನಿಜವಾಗ್ಲೂ ಮಹಿಳಾ ಆಯೋಗದ ನೋಟಿಸ್ಗೆ ಸ್ಪಂದಿಸಿ ಅವರು ಹಾಜರಾಗ್ತಾರಾ ಅಥವಾ ಅದನ್ನ ನಿರ್ಲಕ್ಷ್ಯ ಮಾಡ್ತಾರಾ ಅಂತಕ್ಕಂಥದ್ದು ಈಗ ನಮ್ಮ ಮುಂದೆ ಇರ್ತಕ್ಕಂತಹ ಪ್ರಶ್ನೆ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.